ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ಬಾವಲಿ ಇದ್ದ. ಜನರ ಮನೆಗಳಿಗೆ ಬಾವಿ ತೋಡುವುದನ್ನು ಅವನ ಕೆಲಸವನ್ನಾಗಿ ಮಾಡಿಕೊಂಡಿದ್ದ. ಬೆಳಿಗ್ಗೆ ಮೊಳಗುವ ಮುಂಗಾರು ಕೋಳಿಯ ಜೊತೆ ಕೈಯಲ್ಲಿ ಕತ್ತಿ ಹಿಡಿದು ಹೊರಡುವವನಾಗಿದ್ದ ರಾಮಯ್ಯ. ಸಂಜೆಯ ಹೊತ್ತು ನೆತ್ತಿಯ ಮೇಲೆ ಬೆನ್ನು ಬಿದ್ದಂತೆ ಮನೆಗೆ ಮರಳುತ್ತಿದ್ದ. ಅವನಿಗೆ ಬದುಕಿನಲ್ಲಿ ಮಹಾ ಆಸೆ ಕನಸುಗಳೇನೂ ಇರಲಿಲ್ಲ. ಆದರೆ ಒಂದು ದಿನ ಬಾವಿ ತೋಡುತ್ತಿರುವಾಗ ಹತ್ತಿರವಿದ್ದ ಬಾಳೆಯ ಮರದ ಛಾಯೆಯಲ್ಲಿ ಆಟವಾಡುತ್ತಿದ್ದ ಪುಟ್ಟ ಹೆಣ್ಣು ಮಗ ಅವನ ಬಳಿ ಬಂದು ಗಂಭೀರವಾಗಿ ಕೇಳಿದಳು, ತಾತ, ಪ್ರತಿದಿನ ನೀನು ಹೀಗೆ ಬಾವಿ ತೋಡುತ್ತಾ ಇರುವೆಯಲ್ಲ, ನಿನಗೆ ಬೇಜಾರು ಆಗುವುದಿಲ್ಲವೇ? ನಿನ್ನ ಕನಸು ಏನು? ಈ ಪ್ರಶ್ನೆ ಬಂಡೆ ಎಳೆಯುವಷ್ಟು ಬಲವಾಗಿ ರಾಮಯ್ಯನ ಹೃದಯ ತಾಗಿತು. ಅವನು ಜೀವನದಲ್ಲಿ ಕನಸುಗಳ ಬಗ್ಗೆ ಯೋಚನೆಯೇ ಇರಲಿಲ್ಲ. ಆ ದಿನ ಅವನು ನಿದ್ರೆ ಇಲ್ಲದೆ ಬಾಳನ್ನು ಓದಲಾರಂಭಿಸಿದ. ಮರುದಿನದಿಂದ ರಾಮಯ್ಯ ತನ್ನ ಕೆಲಸವನ್ನು ಒಂದು ಧ್ಯಾನವನ್ನಾಗಿ ಪರಿಣಮಿಸಿದ. ಪ್ರತಿ ಬಾವಿಯನ್ನು ತೋಡುತ್ತಿರುವಾಗ ಅವನು ಯಾರೋ ಒಬ್ಬರ ಜೀವನಕ್ಕೆ ನೀರಿನ ರೂಪದಲ್ಲಿ ಆಶಯ ತುಂಬುತ್ತಿದ್ದೇನೆ ಎನ್ನುವ ಭಾವನೆ ಇಟ್ಟುಕೊಂಡ. ತುಂಬಾ ವರ್ಷಗಳ ನಂತರ ಆ ಹಳ್ಳಿಯಲ್ಲಿ ನೀರಿನ ತೀವ್ರ ಸಮಸ್ಯೆಯಿಂದ ಬಳಲುತ್ತಿದ್ದಾಗ ಜನರು ಹಿಂದಿನ ಬಾವಿಗಳನ್ನು ಜೋಡಿಸಿ ಒಂದು ದೊಡ್ಡ ನೀರಿನ ಸಂಗ್ರಹ ಕೇಂದ್ರವನ್ನು ನಿರ್ಮಿಸಿದರು. ಆ ಕೇಂದ್ರದ ಹೆಸರು ರಾಮಯ್ಯನ ಸಜ್ಜನ ಜಲಾಶಯ. ಅವನ ಕೆಲಸ, ಶ್ರಮ, ಅವನು ತೋಡಿದ ಪ್ರತಿಯೊಂದು ಬಾವಿ ಈಗ ಹಳ್ಳಿಯ ಜೀವಮಾನವನ್ನು ಉಳಿಸುತ್ತಿತ್ತು. ಅವನು ಒಂದು ದೊಡ್ಡ ಬದಲಾವಣೆಯ ಸಂಕೇತವಾಗಿದ್ದ. ತಾತ್ಪರ್ಯ: ಕೆಲವೊಮ್ಮೆ ನಮ್ಮ ಸಾದಾ ಕೆಲಸವೂ ಕೂಡ ಮಹತ್ವ ಪಡೆಯಬಹುದು. ಪ್ರತಿ ಹಂತದಲ್ಲೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಜೀವನವೇ ನಮ್ಮ ಹೆಸರನ್ನು ಮರೆಯದ ರೀತಿಯಲ್ಲಿ ಕೊಂಡಾಡುತ್ತದೆ. ಧನ್ಯವಾದಗಳು.